ಇವತ್ತು ಪ್ರತಿಭಟನೆಯ ಉದ್ದೇಶ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಈ ಪೆನ್ಡ್ರೈವನ್ನು ಮಾಡಿ ಲಕ್ಷಾಂತರ ಪೆನ್ಡ್ರೈವನ್ನು ಹಂಚಿರ್ತಕ್ಕಂಥ ರೂವಾರಿ ಯಾರಾದರೂ ಇದ್ದರೆ ಅದ್ರ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವರೇ ನೇರವಾಗಿ ತಗಲಾಕೊಂಡಿದ್ದಾರೆ. ಸೊ ಇದನ್ನು ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ, ಅವ್ರು ರಾಜೀನಾಮೆ ಕೊಡಬೇಕು. ಯಾವುದೇ ನೈತಿಕ ಹೊಣೆ ಅವ್ರ ಮೇಲಿಲ್ಲ. ಅವರು ಆ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಟ್ಟು ಅವರು ಆ ಸ್ಥಾನದಿಂದ ನಿರ್ಗಮಿಸಬೇಕು. ಈ ತನಿಖೆ SIT ತನಿಖೆಯಿಂದ ಪಾರದರ್ಶಕವಾದಂಥ ತನಿಖೆ ನಡೀತಾ ಇಲ್ಲ, CBIಗೆ ವಹಿಸಬೇಕು. ಯಾರು ತಪ್ಪು ಮಾಡಿದ್ದಾರೆ ಅವರು ಶಿಕ್ಷೆಗೆ ಒಳಪಡಬೇಕು. ಸರ್, ರಾಜ್ಯದ ಜನರಿಗೆ ಯಾವ ಸಂದೇಶ ಹೋಗುತ್ತೆ ಅಂತ ಹೇಳಿ ಸರ್. ಹಾಸನದ ಒಂದು ಕಡೆ ಹಾಸನ, ಮತ್ತೊಂದು ನೋಡಿ, ತಪ್ಪು ಮಾಡಿದವರು ಒಂದು ಭಾಗ, ತಪ್ಪನ್ನು ಕದ್ದಿರೋಂಥವ್ರು ಅದೊಂದು ಭಾಗ, ಅದು ಅಪರಾಧನೇ. ಆ ಕದ್ದಿರೋತಕ್ಕಂಥ ವಸ್ತುನ ಇವರು ಪೆನ್ಡ್ರೈವ್ಗೆ ಸೇರಿಸಿ ಅದ್ರ ಬೇರೆದೆಲ್ಲ ಸೇರಿಸಿ ಹಂಚಿರ್ತಕ್ಕಂಥದ್ದು ಇದು ಮಹಾ ಅಪರಾಧ. ಅದಕ್ಕೋಸ್ಕರನೇ ಇವರು ಕೂಡಲೇ ರಾಜೀನಾಮೆ ಕೊಡಬೇಕು. ಇವರು ಏನು ರಾಜ್ಯಕ್ಕೆ ಸಂದೇಶ ಕೊಡ್ತಾರೆ? ಇವರು ಪೆನ್ನು ಪೇಪರ್ ಕೇಳಿದ ಏನಕ್ಕೆ? ಒಂದು ಸಮಾಜದತ್ತ ಬಂದು ನಾನು ಒಕ್ಕಲಿಗ ಸಮಾಜದ ನಾಯಕ, ನನ್ನನ್ನು ರಕ್ಷಣೆ ಮಾಡಿ ನಾನು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಮತವನ್ನು ಪಡೆದಂಥವರು ಇವತ್ತು ಪೆನ್ನು ಪೇಪರು ಅಧಿಕಾರವನ್ನು ತೆಗೆದುಕೊಂಡು ಅದೇ ಸಮಾಜದ ಒಬ್ಬ ಎಮ್ಮರವಾಗಿ ಬೆಳೆದಿರ್ತಕ್ಕಂಥ ದೇವೇಗೌಡರು ಮತ್ತು ಅವ್ರ ಕುಟುಂಬವನ್ನು ಮುಗಿಸ್ಲಿಕ್ಕೆ ಈ ಪೆನ್ಡ್ರೈವ್ನ ಹುನ್ನಾರವನ್ನು ಮಾಡಿರ್ತಕ್ಕಂಥ ಈ ನೀಚ ಕೆಲಸ ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಕೂಡಲೇ ಅವರು ಯಾವುದೇ ಒಂದು ಆತ್ಮಸಾಕ್ಷಿ ಅನ್ನೋದೇನಾದರೂ ಇದ್ದರೆ ಕೂಡಲೇ ರಾಜೀನಾಮೆ ಕೊಡಬೇಕು. ಸರ್, ದೇವರಾಜೇಗೌಡರು ಕೂಡ ಕಳೆದ ಡಿಸೆಂಬರ್ನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಹಾಸನದಲ್ಲಿ. ರೇವಣ್ಣ ಅವ್ರ ಕುಟುಂಬದ ರಾಸಲೀಲೆ ವಿಡಿಯೋಗಳು ನನ್ನ ಹತ್ರ ಇದೆ, ನಾನು ಬಿಡುಗಡೆ ಮಾಡ್ತೇನೆ ಅಂತ. ನೀವೇನು ಒತ್ತಾಯ ಮಾಡ್ತೀರಿ ಸರ್ ದೇವರಾಜೇಗೌಡರು ಇರಲಿ, ಇನ್ನೊಬ್ಬ BJP ನಾಯಕರಿರಲಿ, ಇನ್ನೊಬ್ಬ ಬೇರೆ ಪಕ್ಷದ ನಾಯಕ ಇರಲಿ, ಕಾಂಗ್ರೆಸ್ ನಾಯಕರಿರಲಿ, ಯಾರೂ ಮಾಡಿಲ್ಲ ಈ ಕೆಲಸ ಸ್ವತಃ ಮಾಡಿರೋದೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಅಲ್ಲ, ಅವರು ಓಪನ್ ಆಗಿ ಹೇಳಿದ್ರು ಯಾರಿಗೂ ಧೈರ್ಯ ಇರಲಿಲ್ಲ, ಇವೆಲ್ಲ ಮಾಡುವಂಥ ಧೈರ್ಯ ಯಾರಿಗೂ ಇರಲಿಲ್ಲ. ಇವೆಲ್ಲವನ್ನು ಯೋಚನೆ ಮಾಡಿದ್ರು. ಇವತ್ತು ಕೂಡ ಇದೇ ರಾಮನಗರ ಶಾಸಕರದ ರಾಸಲೀಲೆಯ ವಿಡಿಯೋ ನಮ್ಮ ಹತ್ರ ಬಂದಾಗ ನಾವು ಹೇಳಿದ್ವಿ, ಅವರು ಏನು ಕಷ್ಟಪಟ್ಟು ಇವತ್ತು ಶಾಸಕರಾಗಿದ್ದಾರೋ, ಅವರು ಯಾವ ಹೆಣ್ಣುಮಗಳು ಅವ್ರ ಜೊತೆ ರಾಸಲೀಲೆ ಮಾಡಿದಾರೋ, ಅವ್ರ ಭವಿಷ್ಯ ಏನಿದೆಯೋ, ನಾವು ಇದರಿಂದ ದೂರ ಇರ್ತೀವಿ, ನಮಗೂ ಇದಕ್ಕೆ ಸಂಬಂಧ ಇಲ್ಲ, ಇಲ್ಲಿಂದ ನೀವು ಹೋಗಿ ಅಂತೇಳಿ ಕಳಿಸಿರ್ತಕ್ಕಂಥವ್ರು ನಾವು. ಆದರೆ ಈ ರಾಜ್ಯದಲ್ಲಿ ಒಂದು ದೊಡ್ಡ ಸ್ಥಾನಕ್ಕೆ ಬೆಳೆದಂಥ ಡಿ ಕೆ ಶಿವಕುಮಾರ್ ಅವರು ಅವತ್ತು ಆ ವಿಚಾರ ಬಂದಾಗ ಸ್ವತಃ ರೇವಣ್ಣವ್ರಿಗೋ ಅವ್ರ ಕುಟುಂಬದವ್ರಿಗೂ ಹೇಳಿ, ನಿಮ್ಮ ಮಗನಿಗೆ ಬುದ್ಧಿ ಕಲಿಸಿ, ಈ ಥರದ್ದೆಲ್ಲ ನಡೀತಾ ಇದೆ ಅಂತ ಹೇಳಿ ಬುದ್ಧಿ ಹೇಳಿ ತಾಕೀತು ಮಾಡುವಂಥ ಕೆಲಸ ಮಾಡಬೇಕಿತ್ತ? ಅದನ್ನು CD ಮಾಡಿ ಪೆನ್ಡ್ರೈವ್ ಮಾಡಿ ಹಂಚಬೇಕಿತ್ತ? ಅವ್ರಿಗೆ ಅನತೆಗೆ ತಕ್ಕೋದು ಯಾವುದು? ರಾಮನಗರ ಶಾಸಕರ ವಿಡಿಯೋನು ಇದೆಯಾ ಸರ್ ನಿಮ್ಮ ಹತ್ರ? ಎಲ್ಲ ಬಹುಪಾಲು ಇಡೀ ತಾಲೂಕಿನ ಎಲ್ಲ ಮಹಾಜನತೆ ಮಾತಾಡ್ತಾ ಇದ್ದಾರೆ, ಅವ್ರ ವಿಡಿಯೋ ನೋಡಿದ್ದಾರೆ.